ಹಿರಿಯ ಐಎಎಸ್ ಅಧಿಕಾರಿಯೂ ಆಗಿರುವಂತಹ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಕಾರ್ಯದರ್ಶಿ ಆದಿತ್ಯ ಅಮ್ಲಾನ್ ಬಿಸ್ವಾಸ್ ವಿರುದ್ಧ ಸಚಿವ ಎಚ್ ಆಂಜನೇಯ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಆದಿತ್ಯ ಅಮ್ಲಾ ಬಿಸ್ವಾಸ್ ಒಬ್ಬ ಸರ್ವಾಧಿಕಾರಿ. ಅವನು ಚಿತ್ರದುರ್ಗಕ್ಕೆ ಬಂದ್ರೆ ಜನ ಓಡಾಡಿಸಿಕೊಂಡು ಹೊಡೆದು ಚಿಮಾರಿಯನ್ನ ಹಾಕ್ತಾರೆ ಅಂತ ಆಂಜನೇಯ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮುರುಘಾ ಮಠದಲ್ಲಿ ನಡೀತಾ ಇರುವಂತಹ ಶರಣ ಸಂಸ್ಕೃತಿ ಉತ್ಸವದಲ್ಲಿ ನಡೆದಂತಹ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಜೊತೆಗಿನ ಚಿಂತನ ಮಂಥನದಲ್ಲಿ ಆಂಜನೇಯ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಿತ್ರದುರ್ಗದ ನೂತನ ನಗರಸಭೆ ಕಟ್ಟಡವನ್ನ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಲಾಗಿದೆ. ಇದಕ್ಕೆಲ್ಲ ಆದಿತ್ಯ ಅಮ್ಲಾನ್ ಬಿಸ್ವಾಸ್ ಅವರೇ ಕಾರಣ. ನಗರಸಭೆಯ ಯಾವುದೇ ಸಭೆಗಳನ್ನ ಮಾಡಬೇಕಾದ್ರೂ ಹಳೆಯ ಕಟ್ಟಡಕ್ಕೆ ಹೋಗಬೇಕು ಅಂತ ಆಂಜನೇಯ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್. ಆಂಜನೇಯ ಅವರು ಯಾಕೆ ಈ ರೀತಿಯಾದಂತಹ ಹೇಳಿಕೆಗಳನ್ನ ಶರಣ ಸಂಸ್ಕೃತಿ ಉತ್ಸವದಲ್ಲಿ ಕೊಟ್ಟರು ಅಂತ? ಮಾದೇಶ್, ಏನಂದ್ರೆ ಈ ಶರಣ ಸಂಸ್ಕೃತಿ ಉತ್ಸವದಲ್ಲಿ ಚಿಂತನವಂತ ಅಧಿಕಾರಿಗಳ ಜೊತೆ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಮುರುಘಾ ಶರಣರು ಆದಿತ್ಯ ಅಮ್ಲಾ ಬಿಸ್ವಾಸ್ ಅವರು ಜಿಲ್ಲಾಧಿಕಾರಿ ಆದ ಸಂದರ್ಭದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ರು ಅಂತ ಹೇಳ್ತಾ ಇದ್ರು. ಈ ಸಂಬಂಧಪಟ್ಟಂಗೆ ಅವರು ಏನು ಅದೇ ಶ್ರೀಗಳಿಗೆ ಮಾತು ಮುಗಿದ ತಕ್ಷಣ ಅವರು ಆಂಜನೇಯ ಅವರು ಇಲ್ಲ ನೇರವಾಗಿ ಅವರು ವೇದಿಕೆಯಲ್ಲೇ ಆದಿತ್ಯ ಅಮ್ಲಾ ಬಿಸ್ವಾಸ್ ಅವರು ತಿರುಗಿದ್ರೆ ಅಂದ್ರೆ ಇವರು ನಾನು ಕಂಡಂತ ಇಡೀ ಜಿಲ್ಲೆಯಲ್ಲಿ ಕಂಡಂತ ಅತ್ಯಂತ ಕೆಟ್ಟ ಜಿಲ್ಲಾಧಿಕಾರಿಯಾಗಿದ್ದಾರೆ. ಇವರು ಅವೈಜ್ಞಾನಿಕವಾಗಿ ಕಾಮಗಾರಿ ನಡೆಸಿದ್ದಾರೆ. ಮತ್ತೆ ಇಲ್ಲಿವರು ಯಾವುದೇ ಅಭಿವೃದ್ಧಿ ಕೂಡ ಕೆಲಸ ಆಗಿಲ್ಲ ಇವರಿಂದ. ಮತ್ತೇನು ಒಂದು ಉದಾಹರಣೆ ಅಂದ್ರೆ ನಗರಸಭೆ ನೂತನವಾಗಿ ನಿರ್ಮಿಸಿದ ಕಟ್ಟಡದಲ್ಲಿ ಮತ್ತೆ ಯಾವುದೇ ಒಂದು ಸಭೆ ಮಾಡತಕ್ಕಂತ ಒಂದು ವೇದಿಕೆಗಳಿಲ್ಲ. ಆದ್ರೆ ಪ್ರತಿಯೊಂದು ಯಾವುದೇ ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಸಭಾಂಗಣಗಳು ಮತ್ತೆ ಏನಾದ್ರು ವೇದಿಕೆಗಳು ಮತ್ತೆ ಸರ್ವ ಸದಸ್ಯರ ಸಭೆಗಳನ್ನ ನಡೆಸಬೇಕಾದ್ರೆ ಚಿತ್ರದುರ್ಗದ ಏನು ಹಳೆಯ ನಗರಸಭೆಯ ಕಟ್ಟಡಕ್ಕೆ ಹೋಗ್ಬೇಕು. ಅದು ಇರ್ತಕ್ಕಂಥ ಕಟ್ಟಡ ಕೂಡ ಸಮರ್ಪಕವಾಗಿಲ್ಲ. ಅಲ್ಲಿ ಸರಿಯಾದ ನೀರಿನ ವ್ಯವಸ್ಥೆ ಮತ್ತಿತರ ವ್ಯವಸ್ಥೆಗಳು ಅಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ ಅನ್ನೋದು ಆಂಜನೇಯವರ ವಾದ. ಅದೆಲ್ಲ ಓಕೆ, ಅಂದ್ರೆ ಒಬ್ಬ ಸಚಿವರಾಗಿ ಜನ ಓಡಾಡಿಸ್ಕೊಂಡು ಹೊಡೆದು ಚೀಮಾರಿಯನ್ನ ಹಾಕ್ತಾರೆ ಅನ್ನುವಂತಹ ಪದ ಬಳಕೆಗಳು, ಆ ತರದ ಹೇಳಿಕೆಗಳು ಅಂದ್ರೆ ಸಾರ್ವಜನಿಕವಾಗಿ ಕೊಡಬಹುದಾ ಅಂತ? ಅಂದ್ರೆ ಅಂದ್ರೆ ಆಂಜನೇಯ ಅವರು ಅಂದ್ರೆ ಈ ಆದಿತ್ಯ ಅಮ್ಲಾ ಬಿಸ್ವಾಸ್ ಅವರು ಏನೋ ಅಭಿವೃದ್ಧಿ ಅಂದ್ರೆ ರಸ್ತೆಗಳಾಗಿರ್ಬೋದು, ಏನೋ ಮೂಲಭೂತ ಸೌಕರ್ಯಗಳಿಗೆ ಸಮರ್ಪಕವಾಗಿ ಸರ್ಕಾರ ನೀಡಿದಂತ ಕೆಲಸಗಳನ್ನು ಜಾರಿಗೆ ತಂದಿಲ್ಲ. ಹಾಗಾಗಿ ಜನರು ಕೂಡ ಇನ್ನೂ ಆ ಅಧಿಕಾರಿಗಳ ವಿರುದ್ಧ ಏನೋ ಕೋಪನ ವ್ಯಕ್ತಪಡಿಸಿದ್ರೆ ಈ ಸಂದರ್ಭದಲ್ಲಿ ಅವರು ತಮ್ಮ ಆಕ್ರೋಶನ ವ್ಯಕ್ತಪಡಿಸ್ತಾರೆ. ಅಂದ್ರೆ ಜನ ಇಲ್ಲಿ ಚಿತ್ರದುರ್ಗಕ್ಕೆ ಏನು ಮತ್ತೆ ಆದಿತ್ಯ ಅಮ್ಲಾ ಬಿಸ್ವಾಸ್ ಅವರು ಬಂದ್ರೆ ಜನ ಅಟ್ಟಾಡಿಸ್ಕೊಂಡು ಹೊಡಿತಾರ ಅನ್ನೋ ಒಂದು ಆಕ್ರೋಶವಾಗಿ ಹೇಳಿದ್ದಾರೆ. ಮಾದೇಶ್, ಓಕೆ, ಧನ್ಯವಾದ ಯೋಗೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಆಂಜನೇಯ ಅವರು, ಸಚಿವ ಆಂಜನೇಯ ಅವರು ಜಿಲ್ಲಾಧಿಕಾರಿಗಳ ವಿರುದ್ಧವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಮುರುಘಾ ಮಠದಲ್ಲಿ ನಡೀತಾ ಇರುವಂತಹ ಶರಣ ಸಂಸ್ಕೃತಿ ಉತ್ಸವದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳೋಣ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿ ಬಳಿಯಿಂದ. ಪ್ರವೀಣ್, ಸಚಿವರಾಗಿರುವಂತಹ ಆಂಜನೇಯ ಅವರು ಜಿಲ್ಲಾಧಿಕಾರಿಗಳ ವಿರುದ್ಧವಾಗಿ ಈ ರೀತಿಯಂತ ಹೇಳಿಕೆಗಳನ್ನ ಕೊಡ್ತಾರೆ ಅಂತ ಅಂದ್ರೆ ಆ ಸಂದರ್ಭದಲ್ಲಿ ಅವರು ಈ ರೀತಿಯಾಗಿ ಮಾತನಾಡಬಹುದಿತ್ತ ಅಂತ, ನಂತರ ಏನಾದ್ರು ಸ್ಪಷ್ಟೀಕರಣ ಕೊಡುವಂತ ಪ್ರಯತ್ನ ಏನಾದ್ರು ಮಾಡಿದ್ರ ಆಂಜನೇಯ ಅವರು ಅಂತ? ಮಾದೇಶಿ, ಕಲಬುರಗಿಯ ಪ್ರಾದೇಶಿಕ ಆಯುಕ್ತರಾದಂತಹ ಅಮ್ಲಾನ್ ಆದಿತ್ಯ ಬಿಸ್ವಾಸ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಆಂಜನೇಯ ಇವರಿಬ್ಬರ ನಡುವೆ ಕಳೆದ ಒಂದು 6 ತಿಂಗಳಿಂದ ಒಂದು ಮುಸುಕಿನ ಗುದ್ದಾಟ ನಡೀತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರಮುಖವಾಗಿ ಈ ಹಿಂದೆ ಕಲಬುರಗಿಯ DSW ಅಂದ್ರೆ ಡಿಸ್ಟ್ರಿಕ್ಟ್ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಯಾದಂತಹ ವಿಜಯಲಕ್ಷ್ಮಿ ಅವರ ಮೇಲೆ ಹಲವಾರು ಆರೋಪಗಳನ್ನು ಬಂದಿತ್ತು. ಈ ಆರೋಪದ ಹಿನ್ನೆಲೆಯಲ್ಲಿ ಅವರ ಮೇಲೆ ಈ ಒಂದು ಕಲಬುರಗಿಯ ಸ್ಟೇಷನ್ ಬಜಾರ್ನಲ್ಲಿ ಒಂದು ಕ್ರಿಮಿನಲ್ ಠಾಣೆ ಕೂಡ ಪ್ರಕರಣ ದಾಖಲಾಗಿತ್ತು. ಅದರಲ್ಲೇ ಪ್ರಮುಖವಾಗಿ ಟೆಂಡರ್ ಗೋಲ್ಮಾಲ್ ನಲ್ಲಿ ಈ ಒಂದು ಅಧಿಕಾರಿ ಶಾಮೀಲಾಗಿದ್ದಾರೆ ಅಂತ ಹೇಳಿ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣ ದಾಖಲಾದ್ರೂ ಕೂಡ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಆಂಜನೇಯವರು ಅವರ ಒಂದು ಸ್ವಜಾತಿಯಾದಂತಹ ಆ ಒಂದು ಅಧಿಕಾರಿಯನ್ನು ಸಂಪೂರ್ಣವಾಗಿ ರಕ್ಷಣೆಗೆ ನಿಂತಿದ್ರು. ಹೀಗಾಗಿ ಆ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡುವ ಬದಲು ಕಲಬುರಗಿಯಿಂದ ಬೀದರ್ ಜಿಲ್ಲೆಗೆ ವರ್ಗಾವಣೆ ಮಾಡಿದ್ರು. ಹೀಗಾಗಿ ಸಹಜವಾಗಿಯೇ ಪ್ರಾದೇಶಿಕ ಆಯುಕ್ತರು ಕೂಡ ಸರ್ಕಾರಕ್ಕೆ ವರದಿ ಕೊಟ್ಟಿದ್ರು ಈ ಒಂದು ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ. ಆದ್ರೆ ಸಮಾಜ ಕಲ್ಯಾಣ ಸಚಿವರು ಮಾತ್ರ ಆ ಒಂದು ಮಹಿಳೆಯ ಅಧಿಕಾರಿಗೆ ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತು ಆಕೆಯ ಸಸ್ಪೆಂಡ್ ಮಾಡುವ ಬದಲು ಬೇರೆಡೆ ವರ್ಗಾವಣೆ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಕಳೆದ ಒಂದು 4 ತಿಂಗಳ ಹಿಂದೆ CM ನೇತೃತ್ವದಲ್ಲಿ ಒಂದು ಉನ್ನತವಾದಂತಹ ಒಂದು ಸಭೆ ನಡೀತಾ ಇರುತ್ತೆ. ಆ ಸಭೆಯಲ್ಲಿ RC ಆದಂತಹ ಅಂದ್ರೆ ಪ್ರಾದೇಶಿಕ ಆಯುಕ್ತರಾದಂತಹ ಅಮ್ಲಾನ್ ಬಿಸ್ವಾಸ್ ಅವರು CM ಮುಂದೆ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ರು. ಕಲಬುರಗಿಯ DSW ಆದಂತಹ ವಿಜಯಲಕ್ಷ್ಮಿ ಅವರು ಹಲವಾರು ಹಗರಣವನ್ನು ಮಾಡಿ ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ ನಷ್ಟ ಮಾಡಿದ್ದಾರೆ. ಆದ್ರೆ ಅವರ ವಿರುದ್ಧ ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಂಡಿಲ್ಲ. ಅದರ ಬದಲಾಗಿ ಅವರನ್ನು ಸಮಾಜ ಕಲ್ಯಾಣ ಇಲಾಖೆ ಬೀದರ್ ಜಿಲ್ಲೆಗೆ
ಈಗ ಏನು ಜಿಲ್ಲಾಧಿಕಾರಿಗಳಿದ್ದಾರೆ, ಇವರು ಬಳ್ಳಾರಿಯಲ್ಲಿದ್ದಂಥ ಸಂದರ್ಭದಲ್ಲಿ ಗಣಿಗಾರಿಕೆಯನ್ನ ತಡೆದಿದ್ರು, ಅಕ್ರಮವಾಗಿ ನಡೀತಾ ಇದ್ದಂಥ ಗಣಿಗಾರಿಕೆನ. ಆ ಸಂದರ್ಭದಲ್ಲಿ ಬಿಜೆಪಿ ಇವರು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪಗಳನ್ನು ಮಾಡಿದ್ರು. ಆದ್ರೆ ಈಗ ಕಾಂಗ್ರೆಸ್ ಸಚಿವರಾದಂತಹ ಆಂಜನೇಯ ಅವರು ಈ ರೀತಿಯಾಗಿ ಮತ್ತೆ ಆರೋಪ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇಲ್ಲ, ಅವರು ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ. ಅಂದ್ರೆ ಯಾವ್ದು ಸರಿ ಅಂತ ಆಂಜನೇಯ ಅವರು ಹೇಳ್ತಾ ಇರುವಂತದ್ದು ಸರಿನಾ, ಇಲ್ಲ ಬೇರೆ ರೀತಿಯಾದಂತಹ ಇಟ್ಕೊಂಡು ಈ ರೀತಿಯಾಗಿ ಮಾತನಾಡಿದ್ದಾರೆ ಅನ್ನುವಂಥದ್ದು? ಅಂದ್ರೆ ಏನ್ ಹೇಳ್ತಾರೆ ಅಂತ ಈ ಬಗ್ಗೆ? ಮಹೇಶ್, ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕಾಗಿದೆ, ಈಗಾಗಲೇ ನಾನು ಹೇಳಿದಂತೆ ಕಳೆದ 6 ತಿಂಗಳ ಹಿಂದೆ ಈ ಒಂದು ವಿಜಯಲಕ್ಷ್ಮಿ ಎಂಬ ಅಧಿಕಾರಿ ಮೇಲೆ ಒಂದು ಕ್ರಿಮಿನಲ್ ಕೇಸ್ ಹಾಕಿದ್ರು ಆದಿತ್ಯ ಬಿಸ್ವಾಸ್ ಅವರು. ತದನಂತರ ಅವರನ್ನು ಸಸ್ಪೆಂಡ್ ಮಾಡಬೇಕಾಗಿತ್ತು. ಆದ್ರೆ ಸಮಾಜ ಕಲ್ಯಾಣ ಸಚಿವರಾದಂತಹ ಆಂಜನೇಯ ಅವರ ಒಂದು ರಕ್ಷಣೆಗೆ ನಿಂತಿದ್ರು. ಹೀಗಾಗಿ ಸಿಎಂ ಅವರ ಒಂದು ಉನ್ನತ ಮಟ್ಟದ ಒಂದು ಸಭೆಯಲ್ಲಿ ಅಮ್ಲಾನ್ ಆದಿತ್ಯ ಬಿಸ್ವಾಸ್ ಅವರು ಸಚಿವರೇ ಈ ರೀತಿ ಒಂದು ಅಧಿಕಾರಿಯ ರಕ್ಷಣೆಗೆ ನಿಂತಿದ್ದಾರೆ, ಹೀಗಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ಆಗ ಸಮಾಜ ಕಲ್ಯಾಣ ಸಚಿವರಾದಂತಹ ಆಂಜನೇಯ ಅವರು ಸಿಎಂ ಸಮ್ಮುಖದಲ್ಲಿ ಆ ಬಿಸ್ವಾಸ್ ಅವರಿಗೆ ತರಾಟೆಗೆ ತೆಗೆದುಕೊಂಡ್ರು. ಯಾವುದೇ ಕಾರಣಕ್ಕೂ ಕೂಡ ಆ ಅಧಿಕಾರಿಯ ಯಾವುದೇ ತಪ್ಪಿಲ್ಲ, ಆದ್ರೂ ಕೂಡ ಆಕೆಯನ್ನು ಬಲಿಪಶು ಮಾಡಲಾಗ್ತಿದೆ ಅಂತ ಹೇಳಿ ಅವರಿಬ್ಬರ ನಡುವೆ ಕೂಡ ಮಾತಿನ ಚಕಮಕಿ ನಡೆದಿತ್ತು. ಈ ಹಿನ್ನೆಲೆಯಲ್ಲಿ ಅಂದಿನಿಂದ ಬಿಸ್ವಾಸ್ ಹಾಗೂ ಈ ಒಂದು ಸಮಾಜ ಕಲ್ಯಾಣ ಸಚಿವರಾದಂತಹ ಆಂಜನೇಯ ಇಬ್ಬರ ನಡುವೆ ಒಂದು ಮನಸ್ತಾಪ ಮೂಡಿತ್ತು. ಸೊ ಹೀಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಇಂತಹ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರ್ಬೋದು ಅಂತ ಹೇಳಿ ಈಗಾಗಲೇ ಹೇಳಲಾಗ್ತಾ ಇದೆ. ಮಾದೇಶ್, ಓಕೆ, ಧನ್ಯವಾದ ಪ್ರವೀಣ್ ರೆಡ್ಡಿ ನಿಮ್ಮೆಲ್ಲ ಮಾಹಿತಿ. ಕಾವೇರಿ ವಿವಾದದಲ್ಲಿ ನಿಟ್ಟುಸಿರು ಬಿಟ್ಟು ಕುಳಿತಿರುವಂತಹ ಕರ್ನಾಟಕ ಈಗ ಉತ್ತರ ಕರ್ನಾಟಕದ ಮಗದೊಂದು ಭಾಗದಲ್ಲೂ ಸಣ್ಣ ಅಂತಹ ಆಸೆ ಬಂದಿದೆ. ಮಹದಾಯಿ ನದಿ ವಿವಾದ ಇತ್ಯರ್ಥ ಆಗಲುವ ಪ್ರಾರಂಭಕ್ಕೆ ಆಗತ್ತೆ ಅಂತ ನಾನು ಹೇಳಲ್ಲ, ವೇದಿಕೆಯೊಂದು ಸಜ್ಜಾಗಿದೆ. ಮಾತುಕತೆ ಬಹುಮುಖ್ಯ. ಜಮ್ಮು ಕಾಶ್ಮೀರದಲ್ಲಿ ಮತ್ತೊಮ್ಮೆ ಉಗ್ರರನ್ನ ಸದೆಬಡಿಯುವಲ್ಲಿ ಭಾರತೀಯ ಯೋಧರು ಯಶಸ್ವಿಯಾಗಿದ್ದಾರೆ.